ಹಲೋ ಸರ್. ಸರ್, ನನ್ನ ಕೆಲಸನ ರಿಸೈನ್ ಮಾಡ್ತಾ ಇದ್ದೀನಿ ಸರ್. ನಿಮ್ ಜಾಬ್ ಬೇಡ ಸರ್. ನಾನು ರಿಸೈನ್ ಮಾಡ್ತಾ ಇದ್ದೀನಿ ಸರ್. ನಿಮ್ ಕೆಲಸ ನನಗೆ ಬೇಡ ಸರ್. ಯಾಕಮ್ಮ? ಸರ್, ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇದೀನಿ ಸರ್. ನಮ್ ಜಡ್ಜಸ್ಗಳು ನಂಗೆ ಒಂದು ಡೇರ್ ಕೊಟ್ಟಿದ್ದಾರೆ ಸರ್. ನಾನು ಈ ಕೆಲಸ ಮಾಡ್ತಿರೋ ಕೆಲಸನ ರಿಸೈನ್ ಮಾಡಿದ್ರೆ ನನಗೆ ಅಗ್ನಿ ಪರೀಕ್ಷೆ ಶೋ ಸೆಲೆಕ್ಟ್ ಮಾಡ್ಕೊಂತಾರೆ ಸರ್. ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಸರ್. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀನಮ್ಮ? ಸರ್, ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಕೆಲಸ ಕೊಡಲ್ವಾ ಸರ್ ನೀವು? ನಾನೇ ರೆಫರ್ ಕಳಿಸ್ತೀನಿ, ಅವ್ರ ಹತ್ರನೇ ಕೆಲಸ ಮಾಡಮ್ಮ. ಸರ್, ಅವ್ರು ಬರೀ ಬಿಗ್ ಬಾಸಿಗೆ ಕಳ್ಸೋರು ಸರ್. ಅವ್ರು ನಾವು ನಿಮ್ಮನ್ನ ಬೇರೆ ಕೆಲಸಕ್ಕೆ ಕಳ್ಸೋದು ಮೇಡಮ್. ಸರ್, ಪ್ಲೀಸ್ ಸರ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಪ್ರೋಮೋ ಬಂತು. ಈಗ ಒಂದು ಪ್ರೋಮೋನ ನೋಡಿದೆ ನಾನು. ಆ ಪ್ರೋಮೋದಲ್ಲಿ ಒಬ್ಳು ಹೆಣ್ಮಗಳಿಗೆ ಒಂದು ಡೇರ್ ಕೊಡ್ತಾರೆ ನಮ್ಮ ಜಡ್ಜಸ್ಗಳು. ಆ ಡೇರ್ ಹೆಂಗಿದೆ ಅಂದ್ರೆ, ನೀನೀಗೇನ್ ಕೆಲಸ ಮಾಡ್ತಿದ್ಯಲ್ಲಮ್ಮ, ಆ ಕೆಲ್ಸನ ನೀನು ರಿಸೈನ್ ಮಾಡ್ಬೇಕು. ಅಂದ್ರೆ ನಿಮ್ಮ ಆಫೀಸಿನ ಬಾಸ್ಗೆ ಫೋನ್ ಮಾಡಿ, ನಾನು ಕೆಲ್ಸಕ್ಕೆ ಬರಲ್ಲ ನಾಳೆಯಿಂದ, ನಿಮ್ ಕೆಲ್ಸನ ನಾನು ರಿಸೈನ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು. ಈ ಡೇರ್ನ ಮಾಡಿದ್ರೆ ನೀನು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಸೆಲೆಕ್ಟ್ ಅಂತಾರೆ. ಆ ಹೆಣ್ಮಗಳು ಓಕೆ ಅಂತ ಒಪ್ಕೊಂಡು ಫೋನ್ ತಗೊಂಡು ಅವ್ರ ಸರ್ರಿಗೆ ಫೋನ್ ಮಾಡಿ, ಸರ್ ಬಿಸಿನ ಸರ್? ಇಲ್ಲ ಹೇಳಮ್ಮ. ಸರ್, ನಾನು ನನ್ನ ಜಾಬ್ನ ರಿಸೈನ್ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತಾಳೆ. ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ರಿಜೆಕ್ಟ್ ಆದ್ರೆ ಈ ಕಡೆ ಕೆಲ್ಸನೂ ಇಲ್ಲ, ಈ ಕಡೆ ಬಿಗ್ ಬಾಸು ಇಲ್ಲ. ಗೋವಿಂದ 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 ಗೋವಿಂದ. ನನಗೆ ಈ ಪ್ರೋಮೋ ನೋಡಿ ನಗು ಬಂತು ಒಂದ್ ಕಡೆ. ಈ ಪ್ರೋಮೋ ನೋಡಿ ಒಂದ್ ಕಡೆ ನಗು ಬಂತು, ಇನ್ನೊಂದ್ ಕಡೆ ಏನನ್ನಿಸ್ತು ಗೊತ್ತಾ? ಡೇರ್ ಅಂದ್ರೆ ಇರೋ ಕೆಲ್ಸಕ್ಕೆ ರಿಸೈನ್ ಮಾಡಿ, ಆಯ್ತಾ? ಇದು ಡೇರಾ? ಇದು ಅಲ್ಲ. ಹೊಟ್ಟೆಗೆ ಅನ್ನ ಕೊಡ್ತಿರೋ ಕೆಲ್ಸನ ರಿಸೈನ್ ಮಾಡಿ ಅಗ್ನಿ ಪರೀಕ್ಷೆ ಶೋದಲ್ಲಿ ಡೇರ್ ಮಾಡಿದ್ರೆ ಏನ್ ಪ್ರಯೋಜನ? ಅಕಸ್ಮಾತ್ ಅಗ್ನಿ ಪರೀಕ್ಷೆ ಶೋಗೆ ಆಯ್ತಾ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದೇ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಇದು ಅಗ್ನಿ ಪರೀಕ್ಷೆ ಶೋ ಹೆಂಗಾಗ್ತಿದೆ ಅಂದ್ರೆ ಒಂಥರ, ಹೆಂಗೆ ಹೇಳಿ, ಏನೋ ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ ನನಗೆ. ನನಗೆ ಈ ಪ್ರೋಮೋ ನೋಡಿ ನನಗೆ ಏನ್ ಅನ್ನಿಸ್ತು ಅಂತಂದ್ರೆ, ಈ ಪ್ರೋಮೋ ಬಗ್ಗೆ ನನಗೊಂಥರ ಫನ್ ಅನ್ನಿಸ್ತು. ನನಗೆ ನಿಮಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ. ನನಗೆ ಈ ಪ್ರೋಮೋದ ಬಗ್ಗೆ ನನಗೇನೋ ಫನ್ ಅನ್ನಿಸ್ತು. ನಿಮಗೆ ಹೆಂಗ್ ಅನ್ಸುತ್ತೋ ಗೊತ್ತಿಲ್ಲ. ನಂಗೆ ಒಟ್ಟಾರೆ ಫನ್ ಅನ್ನಿಸ್ತು. ಇಲ್ಲಿ ನೋಡಿ, ಫನ್ ಆಗಿದೆ. ನನಗೇನಂತ ಇದಾಗ್ಲಿಲ್ಲ. ಎಲ್ಲ ನೋಡಿ ರಂಕ್ ಹಾಕಿದ್ದಾರೆ. ಬಿಗ್ ಬಾಸ್ ಇಂಟು ಜನರ ಜೀವನ ಲಾಸು, ಅಗ್ನಿ ಪರೀಕ್ಷೆ ಇಂಟು ಸಗಣಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ಅಂತ ಹೆಸರಿಟ್ಟು ಈಗ ಮಾಡ್ತಿರೋದು ಏನೂ ಅರ್ಥ ಆಗ್ತಿಲ್ಲ. ಕತೆಗಿಂತ ಅನಗತ್ಯ ಡ್ರಾಮಾನೇ ಜಾಸ್ತಿ ಆಗಿದೆ. ಪ್ರೇಕ್ಷಕರ ಸಮಯಕ್ಕೆ ಸ್ವಲ್ಪವಾದ್ರೂ ಬೆಲೆ ಕೊಡಿ. ಎಲ್ಲಾರು ಒಳ್ಳೆ ಹುಚ್ಚರು. ಇವ್ರನ್ನೆಲ್ಲ ನೋಡಿದ್ರೆ ಇದೆಲ್ಲ ಫ್ರೀ ಪ್ಲಾನ್ ಅಷ್ಟೇ. ಬಿಗ್ ಬಾಸ್ಗೋಸ್ಕರ ದುಡಿಯುವ ಕೆಲಸ ಬಿಟ್ಟು ಅಲ್ಲಿಗೆ ಸೆಲೆಕ್ಟ್ ಆಗ್ತಿಲ್ಲ ಅಂದ್ರೆ ಮಣ್ ತಿಂತೀಯ. ಎಜುಕೇಟೆಡ್ ಆಗಿರೋದು ನೀವು ವೇಸ್ಟ್. ಬಿಗ್ ಬಾಸ್ಗೆ ಹೋಗಿ ನೀವು ಜೀವನ ಪೂರ್ತಿ ಸಾಯೋವರೆಗೂ ದುಡ್ಡು ಕೊಡ್ತಾರ ಅಲ್ಲಿ ಹೇಳಿ ಬೇರೆಯವರು ಹೇಳಿದ್ರು ಅಂತ ಸುಮ್ನೆ ಪಬ್ಲಿಕ್ ನೋಡ್ಲಿ ಅಂತ ಮಾಡೋದಲ್ಲ. ಯೋಚನೆ ಮಾಡ್ಬೇಕು ಮೇಡಮ್. ಅಲ್ಲ, ಫನ್ನಿನ ಅಂದ್ರೆ ಮಾಡೋ ಕೆಲ್ಸನ ರಿಸೈನ್ ಮಾಡಿ ಇದು ಡೇರ್ ಅಂತ ಹೇಳ್ತಿದಾರಲ್ಲ, ಇದು ಫನ್ನಿ. ನಿಮಗೆ ಫನ್ನಿ ಅನ್ನಿಸುತ್ತಾ? ನನಗೆ ಇದು ಸೀರಿಯಸ್ ಆಗಿ ಬೈಬೇಕು ಅನ್ಸುತ್ತೆ. ನನ್ಗೆ ಇದನ್ನ ಸೀರಿಯಸ್ ಆಗಿ ಬೈಬೇಕು ಅನ್ಸುತ್ತೆ. ಯೋಚನೆ ಮಾಡಿ. ನೀವು ಕೆಲಸ ಮಾಡ್ತಿರೋ ಜಾಗಕ್ಕೆ ಫೋನ್ ಮಾಡಿ, ನಿಮಗೆ ಧೈರ್ಯ ಇದ್ರೆ ಕೆಲ್ಸಕ್ಕೆ ಬರಲ್ಲ ನಾಳೆಯಿಂದ ರಿಸೈನ್ ಮಾಡ್ತೀವಿ ಅಂತ ಹೇಳಿ ಅಂತಂದ್ರೆ, ಅದು ಬೇರೆ ಅವರೇ ಹೇಳ್ತಾ ಇದಾರೆ ಆಯ್ತಾ. ಅಲ್ಲಿ ನಮ್ಮ ಆಯ್ತಾ ಹ್ಯಾಂಕರ್ ಹೇಳ್ತಾ ಇದಾರೆ, ಬಿಗ್ ಬಾಸ್ ಅಂದ್ರೆ ಹುಡುಗಾಟ ಅಂತ ಮಾಡಿದ್ರ, ನಿಮ್ ಡೇರ್ ಇದ್ರೆ ನಿಮ್ ಕೆಲ್ಸನ ರಿಸೈನ್ ಮಾಡಿ ಅಂತ ಆಯ್ತಾ. ಕಮೆಂಟ್ ಅಲ್ಲಿ ಎಲ್ಲರೂ ಕ್ಯಾಕ್ ಸುಗಿತಾ ಇದಾರೆ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಡೇರ್ ಕೊಡ್ತೀರಾ ಕೊಡಿ, ಗೇಮ್ ಕೊಡ್ತೀರಾ ಕೊಡಿ, ಬಟ್ ನೀವು ಕೆಲಸ ಮಾಡೋದನ್ನ ರಿಸೈನ್ ಮಾಡಿ ಅಂತಂದ್ರೆ ಇದೇನೋ ನನಗೆ ಫನ್ನಿ ಆಗಿದೆಯಪ್ಪ. ಇದೊಂಥರ ನನಗೆ ಹೇಗನ್ಬೇಕು ಗೊತ್ತಿಲ್ಲ. ನಿಮಗ್ ಬಿಟ್ಟಿದ್ದು. ಈ ವಿಡಿಯೋಕ್ಕೆ ನೀವ್ ಏನಂತ ಕಮೆಂಟ್ ಮಾಡ್ತೀರಾ ಮಾಡಿ. ನಾನಂತೂ ನನ್ನ ಕೆಲಸನ ರಿಸೈನ್ ಮಾಡಲ್ಲಪ್ಪ. ಯಾಕೆ ಗೊತ್ತಾ? ಹೊಟ್ಟೆಗೆ ಅನ್ನ ಕೊಡ್ತಾ ಇದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋಗ್ ಹೋಗಿ ಅಲ್ಲಿ ರಿಜೆಕ್ಟ್ ಆಗಿ ಕೊನೆಗೆ ಕೆಲಸ ಮಾಡೋ ಜಾಗದಲ್ಲಿ ನಾನು ರಿಸೈನ್ ಮಾಡಿದೀನಿ, ನಿಜವಾಗ್ಲೂ ರಿಸೈನ್ ಮಾಡಿದೀನಿ ಅಂತೇಳಿ ನಾನು ಕೆಲಸದಿಂದ ತೆಗ್ದಾಕಿದ್ರೆ ಹೊಟ್ಟೆಗೆ ಏನ್ ತಿನ್ಬೇಕು ನಾವು?
ಇದೆಲ್ಲ ಒಂಥರ ಫನ್ನಿ ಆಗಿದೆ. ಇದು ನಿಜವಾಗ್ಲೂ ಕೂಡ ಇದನ್ನ ಹೆಂಗ್ ಜಡ್ಜ್ ಮಾಡೋದು ನನಗಂತೂ ಗೊತ್ತಿಲ್ಲ. ನಿಮಗೆ ಬಿಟ್ಟಿದ್ದು. ಬಾಯ್. ಹಲೋ ಸರ್, ನಾನು ನಾಳೆಯಿಂದ ಜಾಬಿಗೆ ಬರ್ತಾ ಇಲ್ಲ. ನಾನು ಜಾಬನ್ನು ರಿಸೈನ್ ಮಾಡ್ತಾ ಇದ್ದೀನಿ. ನನಗೆ ನಿಮ್ಮ ಕೆಲಸ ಬೇಡ ಸರ್. ಯಾಕಮ್ಮ ಕೆಲಸ ಬೇಡ ನಾನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋ ಅಲ್ಲಿದ್ದೀನಿ ಸರ್. ನಮ್ಮ ಜಡ್ಜಸ್ಗಳು ಹೇಳ್ತಾ ಇದ್ದಾರೆ, ನೀನು ಹೋಗ್ತಿರೋ ಜಾಬನ್ನು ರಿಸೈನ್ ಮಾಡಿದರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನಿನ್ನನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಓಕೆ ಸರ್, ನಿಮ್ಮ ಜಾಬ್ ಬೇಡ ಸರ್, ನನಗೆ ಬಿಗ್ ಬಾಸ್ ಬೇಕು ಸರ್. ಪ್ರೋಮೋ ಬಂತು, ಪ್ರೋಮೋ ನೋಡಿದೆ. ಒಂದು ಹೆಣ್ಮಗಳು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಜಡ್ಜಸ್ಸು ಹೇಳಿದ ತಕ್ಷಣವೇ ಜಾಬನ್ನು ರಿಸೈನ್ ಮಾಡಿದ್ಲು ಆಯಿತಾ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಎಲ್ಲಾದರೆ ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ ಈ ಕಡೆ ಜಾಬೂ ಇಲ್ಲ, ಈ ಕಡೆ ಬಿಗ್ ಬಾಸು ಇಲ್ಲ. ಗೋವಿಂದ ಗೋವಿಂದ.